ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಲಾಸಿಪಾಳ್ಯ ಬಸ್ ಸ್ಟಾಪ್ ಎದುರು ಇದ್ದೀನಿ. ಅದು ಏನಕ್ಕೆ ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಜಲಕಂಠೇಶ್ವರ ಸ್ವಾಮಿ ದರ್ಶನ ಮಾಡಿಸ್ತೀನಿ ಅಂತ. ಅದಕ್ಕೋಸ್ಕರ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾವು ಕುಟುಂಬ ಸಮೇತವಾಗಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಜಲಕಂಠೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ. ಅದಕ್ಕೋಸ್ಕರ ನಾವು ನಿಮಗೂ ಕೂಡ ಆ ದರ್ಶನ ಪಡೀಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಕಲಾಸಿಪಾಳ್ಯ ಬಸ್ ಸ್ಟಾಪ್ ಎದುರುಗಡೆ ಈ ಥರ ಆರ್ಚ್ ಇದೆ. ಇದೇ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೂಟು. ಹಾಗೆ ನೀವು ಮಾರ್ಕೆಟಿಂದ ಬಂದು ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಎದುರುಗಡೆ ಬಂದರೆ ಆ ರೋಡಲ್ಲೇ ಬರುತ್ತೆ. ಆ ರೋಡಲ್ಲಿ ಬಂದುಬಿಟ್ಟು ನೀವು ರೈಟಲ್ಲಿ ಕಟ್ ಮಾಡಿದ್ರೆ ಈ ಥರ ಆರ್ಚ್ ಸಿಗುತ್ತೆ. ನಿಮಗೆ ಈಸಿಯಾಗಿ ಕಂಡಿಡ್ಬೋದು, ಯಾವುದೇ ಥರ ಕನ್ಫ್ಯೂಷನ್ ಆಗೋದಿಲ್ಲ. ಅಲ್ಲಿ ನೀವು ಯಾರನ್ನಾರು ಕೇಳಿದ್ರು ಕೂಡ ಹೇಳ್ತಾರೆ. ನೋಡಿ, ಈ ಥರ ಆರ್ಚ್ ಪಕ್ಕನೇ ಈ ಥರ ಒಂದು ಬೋರ್ಡ್ ಇದೆ. ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು. ಈಗ ಆ ದಾರಿ ಏನು ತೋರಿಸ್ತಾ ಇದೆ, ಆ ದಾರಿ ನೇರವಾಗಿ ನಾವು ಕೂಡ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೋಸ್ಕರ. ಬನ್ನಿ ಇವಾಗ ಆ ದೇವಸ್ಥಾನದ ದಾರಿಯಲ್ಲಿ ಹೋಗೋಣ. ಈ ದಾರಿನಲ್ಲಿ ಬಂದರೆ ಅಲ್ಲಿ ಎಡಕ್ಕೆ ತಿರುಗಿದ್ರೆ ಅಲ್ಲೇ ದೇವಸ್ಥಾನ ಕಾಣಿಸುತ್ತೆ. ಈಸಿಯಾಗಿ ಕಂಡುಹಿಡಿಬೋದು, ಯಾವುದೇ ಥರ ಕನ್ಫ್ಯೂಷನ್ ಏನೂ ಆಗೋದಿಲ್ಲ ನಿಮಗೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದೇ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಸುತ್ತಮುತ್ತಲೂ ಕೂಡ ತುಂಬಾ ಪ್ರಶಾಂತತೆ ಇತ್ತು. ಹಾಗೆ ದೇವಸ್ಥಾನ ಎದುರುಗಡೆ ನೋಡಿ, ಈ ಥರ ಹಸುಗಳನ್ನೆಲ್ಲ ಕಟ್ಬಿಟ್ಟು ಸಾಕ್ತಾಯಿದ್ರು. ಮನೆಗಳಿದೆ ಅಕ್ಕಪಕ್ಕ ಎಲ್ಲ. ಬನ್ನಿ ಇವಾಗ ಈ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡಿ, ಇದೇ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಈ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವಾಗಿ ವಿಡಿಯೋನ ಮಾಡಿಬಿಟ್ಟು ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿ ನೋಡಿ, ನಿಮಗೆ ಪೂರ್ತಿಯಾಗಿ ಡೀಟೇಲ್ ಆಗಿ ತಿಳಿಸಿದ್ದೀನಿ. ದೇವಸ್ಥಾನದ ಸುತ್ತಮುತ್ತ ಹೇಗಿರುತ್ತೋ ಹಾಗೆ ದೇವಸ್ಥಾನ ಒಳಗಡೆನೂ ಕೂಡ ಅಷ್ಟೇ ಪ್ರಶಾಂತತೆಯಿಂದ ಇತ್ತು. ಯಾರಿಗಾದ್ರೂ ಏನಾದರೂ ಒಂದು ಸಮಸ್ಯೆ ಇದ್ದು ನೆಮ್ಮದಿನೇ ಇಲ್ಲ ಅನ್ನೋ ಥರ ಏನಾದ್ರು ಇದ್ದರೆ ಈ ದೇವಸ್ಥಾನಕ್ಕೆ ಒಂದ್ಸಲಿ ಬಂದು ಒಂದು 5 ನಿಮಿಷ ಈ ದೇವಸ್ಥಾನದಲ್ಲಿ ಕುತ್ಕೊಂಡು ಹೋಗಿ, ಏನೋ ಒಂದು ನಿಮಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ನಾವು ಕೂಡ ಒಂದು 5 ನಿಮಿಷ ಕುತ್ಕೊಂಡಿದ್ವಿ. ಆದರೆ ನನ್ನ ಅನುಭವ ಪ್ರಕಾರ ಹೇಳಬೇಕು ಅಂದರೆ, ನನಗೆ ಮನೆಗೆ ಬರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ದೇವಸ್ಥಾನದಲ್ಲೇ ಹಾಗೇ ಕೂತಿರ್ಬೇಕು ಅನ್ನೋ ಥರ ಅನ್ನಿಸ್ತಾ ಇತ್ತು. ಏನೋ ಒಂದು ನೆಮ್ಮದಿ ಸಿಕ್ತು. ಹಾಗೆ ಮನಸ್ಸು ಕೂಡ ತುಂಬ ನಿರಾಳ ಅನ್ನಿಸ್ತು ಈ ದೇವಸ್ಥಾನದಲ್ಲಿ ಕುತ್ಕೊಂಡಾಗ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಕಂಬಗಳಿಗೆಲ್ಲ ಬಾಳೆಗೊನೆಯಿಂದ ಅಲಂಕಾರ ಮಾಡಿದರು ಮತ್ತು ಕಬ್ಬುಗಳಿಂದ ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ಈ ದೇವಸ್ಥಾನ ಪೂರ್ತಿ ಕೂಡ ಚಿಕ್ಕ ಚಿಕ್ಕ ಮೂರ್ತಿಗಳೇ ಇರೋದು. ನೀವಿವಾಗ ನೋಡ್ತಿರೋದು ಜಲಕಂಠೇಶ್ವರ ಸ್ವಾಮಿ ದರ್ಶನನ. ನಾವು ಹೋದಾಗಲೂ ಕೂಡ ದೇವಸ್ಥಾನದಲ್ಲಿ ಯಾವುದೇ ಥರ ರಶ್ ಇರಲಿಲ್ಲ. ನಿಧಾನವಾಗಿ ಕಣ್ಣು ತುಂಬ ದೇವರ ದರ್ಶನ ಮಾಡಿದ್ವಿ. ಹೇಳಬೇಕು ಅಂದರೆ ದೇವಸ್ಥಾನದಲ್ಲಿ ಒಂದು ಅರ್ಧ ಗಂಟೆ ದೇವಸ್ಥಾನದಲ್ಲೇ ಇದ್ಬಿಟ್ಟು ಬಂದ್ವಿ ನಾವೆಲ್ಲರೂ. ಒಂದೊಂದು ದೇವ್ರನ್ನ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ನಾವು ಕೂಡ ಶ್ರೀ ಜಲಕಂಠೇಶ್ವರ ಸ್ವಾಮಿ ದರ್ಶನ ಮಾಡಿದ್ವಿ. ಆಮೇಲೆ ಅರ್ಚಕರು ಬಂದುಬಿಟ್ಟು ತೀರ್ಥ ಕೊಟ್ಟರು, ಗಂಧನ ಕೊಟ್ಟರು. ನಾವೆಲ್ಲೇ ದೇವಸ್ಥಾನಕ್ಕೆ ಹೋದರೂ ಕೂಡ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ತೀರ್ಥ ಕೊಡ್ತಾರೆ, ಹೂವು ಕೊಡ್ತಾರೆ, ಪ್ರಸಾದ ಕೊಡ್ತಾರೆ, ಅಷ್ಟೇ ಅಲ್ವಾ. ಆದರೆ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಗೊತ್ತಾ, ಅರ್ಚಕರು ನಮಗೆ ತೀರ್ಥ ಮತ್ತು ಬಿಲ್ಪತ್ರೆ ಕೊಟ್ಟಿದ್ದಲ್ಲದೆ ಎಳ್ಳು ಬೆಲ್ಲ ಹಂಚಿದ್ರು. ಏಕೆಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಎಳ್ಳು ಬೆಲ್ಲ ಹಂಚಿಬಿಟ್ಟು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಂದು ಹೇಳಿದರು. ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ನಾನು ಹೋಗ್ತೀನಿ. ಆದರೆ ಎಲ್ಲೂ ಕೂಡ ಈ ಥರ ಎಳ್ಳು ಬೆಲ್ಲ ಹಂಚಿಬಿಟ್ಟು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ನಮಗೆ ಯಾರೂ ಕೂಡ ಹೇಳಿರಲಿಲ್ಲ. ಆದರೆ ಈ ದೇವಸ್ಥಾನದಲ್ಲಿ ಈ ಅರ್ಚಕರು ಹೇಳಿದ್ದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಇದಿಷ್ಟೇ ಅಲ್ಲದೆ ಬಂದ ಭಕ್ತಾದಿಗಳು ದೇವರಿಗೆ ಪೂಜೆ ಮಾಡಿಸಿರ್ತಾರಲ್ಲ, ಹಣ್ಣು ಕಾಯಿ ಎಲ್ಲ ಕೊಟ್ಬಿಟ್ಟು ಆ ಹಣ್ಣು ಕಾಯಿನೂ ಕೂಡ ಯಾರ್ಯಾರು ಭಕ್ತಾದಿಗಳು ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಹಂಚ್ತಾ ಇದ್ರು. ಇದನ್ನು ನೋಡಿಬಿಟ್ಟು ನನಗೊಂಥರ ಆಶ್ಚರ್ಯ ಅನ್ನಿಸ್ತು. ಅದನ್ನು ಕೂಡ ಒಂದು ಕವರ್ ಒಳಗಡೆ ಹಾಕಿಬಿಟ್ಟು ಬಾಳೆಹಣ್ಣು ತೆಂಗಿನಕಾಯಿನ ಆ ಕವರ್ನಲ್ಲಿ ಇಟ್ಬಿಟ್ಟು ಬಂದ ಭಕ್ತಾದಿಗಳಿಗೆ ಕೊಡ್ತಾಯಿದ್ರು. ನೀವೆಷ್ಟೋ ದೇವಸ್ಥಾನದಲ್ಲಿ ಅಬ್ಸರ್ವ್ ಮಾಡಿ, ಏನಾದರೂ ಬಾಳೆಹಣ್ಣು ತೆಂಗಿನಕಾಯಿ ಆ ಥರ ಏನಾದ್ರು ಇದ್ದಾಗ ಎಲ್ಲೋ ಒಬ್ಬೊಬ್ಬರು ಒಂದು ಬಾಳೆಹಣ್ಣು ಕೊಡ್ಬೋದು, ಇಲ್ಲ ಕಾಯಿ ಕೊಡ್ಬೋದು. ಆದರೆ ಈ ದೇವಸ್ಥಾನದ ಅರ್ಚಕರು ಮಾತ್ರ ಒಂದು ಕವರ್ ಒಳಗಡೆ ಆ ಬಾಳೆಹಣ್ಣು ತೆಂಗಿನಕಾಯಿ ಹಾಕಿಬಿಟ್ಟು ನೀಟಾಗಿ ಒಂದು ಭಕ್ತಾದಿಗಳ ಕೈಗೆ ಕೊಡೋದು ಅನ್ನೋದು ಅವ್ರ ಮನಸ್ಸು ಎಷ್ಟು ಒಳ್ಳೆಯದು ಅಂತ ತೋರಿಸುತ್ತೆ. ನಾನು ದೇವ್ರ ದರ್ಶನ ಮಾಡಿಬಿಟ್ಟು ಕೊನೆಗೆ ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಹಾಕಿಬಿಟ್ಟು ಕೊನೆಯದಾಗಿ ಅರ್ಚಕರನ್ನ ಮೀಟ್ ಮಾಡಿದೆ. ಆಗ ಅವರಿಂದ ತಿಳಿದು ಬಂದ ವಿಷಯ ಏನಂದರೆ, ಇವಾಗ ಧನುರ್ಮಾಸ ಇದ್ದಿದ್ದರಿಂದ ದೀಪಾರಾಧನೆಗಳನ್ನೆಲ್ಲ ಈ ದೇವಸ್ಥಾನದಲ್ಲಿ ಮಾಡ್ತಿದ್ರಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತ ವಿಷಯ ತಿಳಿತು.
ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಫೆಬ್ರವರಿವರೆಗೂ ಕೂಡ ದೀಪಾರಾಧನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಏಕೆಂದರೆ ದೇವಸ್ಥಾನದಲ್ಲಿ ಪೇಂಟಿಂಗ್ ನಡೀತಾ ಇದೆ, ಅದಕ್ಕೋಸ್ಕರ ಫೆಬ್ರವರಿವರೆಗೂ ಇಲ್ಲಿ ದೀಪಾರಾಧನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಅರ್ಚಕರು ಹೇಳಿದ್ರು. ಅಕಸ್ಮಾತ್ ಯಾರಾದ್ರು ದೀಪಾರಾಧನೆ ಮಾಡಬೇಕು ಈ ದೇವಸ್ಥಾನದಲ್ಲಿ ಅಂತ ಅಂದ್ಕೊಂಡಿರೋರು ಫೆಬ್ರವರಿವರೆಗೂ ಅವಕಾಶ ಇರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೇಕಿದ್ರೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇದಿಷ್ಟು ಸಂಕ್ರಾಂತಿ ಹಬ್ಬದ ದಿನ ತಿಳಿದಂಥ ವಿಷಯಗಳು ನಮಗೆ ಈ ದೇವಸ್ಥಾನದಲ್ಲಿ. ಇನ್ನು ಮತ್ತಷ್ಟು ವಿಚಾರಗಳನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇದಿಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ಏನು ಫಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಚಾರ್ಟ್ನ ಗೋಡೆ ಮೇಲೆ ಹಾಕಿದ್ದಾರೆ, ನೀವು ಇಲ್ಲಿ ನೋಡ್ತಿರ್ಬೋದು. ನಾವು ಎಷ್ಟೋ ದೇವಸ್ಥಾನಕ್ಕೆ ಹೋದರೂ ಏನೋ ಒಂದು 1, 3, 5 ಆ ಥರ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದ್ಬಿಡ್ತೀವಿ. ಅದು ಏನಕ್ಕೆ ನಾವು ಆ ಥರ ಹಾಕ್ತೀವಿ ಅಂತಲೂ ನಮಗೆ ಗೊತ್ತೂ ಇರೋದಿಲ್ಲ, ಸುಮ್ಮನೆ ಏನೋ ಹಾಕ್ಬಿಟ್ಟು ಬರ್ತಾ ಇರ್ತೀವಿ. ಆದರೆ ಈ ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ಏನು ಫಲ ಸಿಗುತ್ತೆ ಅಂತ ನೀಟಾಗಿ ಈ ಚಾರ್ಟ್ನಲ್ಲಿ ಹಾಕಿದ್ದಾರೆ. ಮತ್ತು ಈ ದೇವಸ್ಥಾನದಲ್ಲಿ ಇನ್ನೂ ರಾಶಿ ಕಂಬಗಳು ಇದೆ, ಮತ್ತು ಗೋಡೆ ಮೇಲೆ ಹಾವು ಇರೋಂಥದ್ದು, ಆಮೆ ಇರೋವಂಥದ್ದು, ಮತ್ತು ಮೀನು ಇರೋವಂಥದ್ದು, ಇದ್ರ ಬಗ್ಗೆ ಎಲ್ಲ ವಿವರವಾಗಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇನ್ನು ಮುಂದಕ್ಕೆ ಈ ದೇವಸ್ಥಾನದಲ್ಲಿ ಇನ್ನೂ ಯಾವ್ಯಾವ ಥರ ದರ್ಶನಗಳು ಸಿಗುತ್ತೆ ಅಂತ ಒಂದ್ಸಲಿ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಈ ದೇವಸ್ಥಾನ ಪೂರ್ತಿ ಒಂದು ನೋಟ ನೋಡ್ಕೊಂಬರೋಣ. ಯಾವ ದೇವ್ರು ಹೇಗಿದೆ, ಹೇಗೆ ಅಲಂಕಾರ ಮಾಡಿದರೆ, ಮತ್ತು ರಾಶಿ ಕಂಬಗಳು, ಮತ್ತು ಮೀನು, ಹಾವು, ಆಮೆ, ಈ ದೃಶ್ಯಗಳು ಎಲ್ಲನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ.
ನೋಡಿದ್ರಲ್ಲ ಇಷ್ಟೊತ್ತು ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವರ ದರ್ಶನನ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.